ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶಾರದಾ ಕಾಂಪಿಟೇಟಿವ್ ಅಕಾಡೆಮಿ. ದಿನಾಂಕ 6 ಮಾರ್ಚ್ 2026ನಲ್ಲಿ ಬಜೆಟ್ ಆಗಿದೆ. ಬಜೆಟ್ ಆಗಿದ ಕೂಡಲೇ ಸಿ ಅಂಡ್ ರೂಲ್ ಬಿಟ್ಟಿದ್ದಾರೆ. ಸೊ ಇದು ನಮ್ಮ ಶಿಕ್ಷಕ ಆಕಾಂಕ್ಷಿಗಳಿಗೆ ಬಹಳ ಖುಷಿಯಾದಂತಹ ವಿಚಾರ ಆಗಿದೆ. ನೋಡಿ, ನಾವು ಶಿಕ್ಷಕ ಆಕಾಂಕ್ಷಿಗಳಾಗಿ ಹೇಗೆಲ್ಲ ಸಿದ್ಧತೆಗಳನ್ನು ಮಾಡ್ಕೋಬೇಕು, ಹಾಗೆ ಅದ್ರ ಜೊತೆಗೆ ಏನೆಲ್ಲ ಡಾಕ್ಯುಮೆಂಟ್ಸ್ನ ಸಿದ್ಧತೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ತರಗತಿಯಲ್ಲಿ ನಾವು ನೋಡೋಣ. ಕರ್ನಾಟಕ ಸರ್ಕಾರ ಮಾರ್ಚ್ 2026 6ನೇ ತಾರೀಕು ಏನು ಈ ಒಂದು ಸಿ ಅಂಡ್ ರೂಲ್ನ ಹೊರಡಿಸಿದಾರೋ ಅದರಲ್ಲಿ ನಮ್ಮ ಒಂದು ಬ್ಯಾಕಪ್ ಸ್ಕೋರ್ ಬಗ್ಗೆ ತಿಳ್ಕೊಬಹುದಾಗಿದೆ. ಆ ಒಂದು ಅಂಕಿ ಆಧಾರಗಳ ಮೇಲೆ ನಮ್ಮ ಬ್ಯಾಕಪ್ ಸ್ಕೋರ್ ಎಷ್ಟಿದೆ ಅನ್ನೋದ್ರ ಬಗ್ಗೆ ನಾವಿವತ್ತು ಕೌಂಟ್ ಮಾಡೋಣ. ಈ ಒಂದು PDF ನ ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀನಿ, ಅಲ್ಲಿ ನೀವು ಇದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಹಾಗೆ ಇದ್ರ ಜೊತೆಗೆ ಎಲ್ಲ ಪೆಡಗಾಗಿ ಆಗಿರ್ಬೋದು, ಬೋಧನಾಶಾಸ್ತ್ರ ಆಗಿರ್ಬೋದು, ಸೋಷಿಯಲ್ ಸೈನ್ಸ್ ವಿಚಾರಗಳಿಗೆ ಸಂಬಂಧಪಟ್ಟಿರೋ ಹಾಗೆ ಕನ್ನಡ ಗ್ರಾಮರ್, ಕನ್ನಡ ಬೋಧನಾಶಾಸ್ತ್ರ, ಇಂಗ್ಲಿಷ್ ಬೋಧನಾಶಾಸ್ತ್ರಗಳಿಗೆ ಸಂಬಂಧಪಟ್ಟಿರೋ ಹಾಗೆ PDF ನ ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀನಿ, ನೀವು ಅಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಈಗ ನಮ್ಮ ಬ್ಯಾಕಪ್ ಸ್ಕೋರ್ ಎಷ್ಟಿದೆ ಅನ್ನೋದ್ರ ಬಗ್ಗೆ ಅಂದಾಜು ಮಾಡಿಕೊಂಡು ನಾವು ತಿಳ್ಕೊಳ್ಳೋಣ. ಈ ಸಿ ಅಂಡ್ ರೂಲಲ್ಲಿ ಟೆಟ್ಗೆ 20%, ಡಿಗ್ರಿ 8%, BEd 2%, CET 70% ನೀಡಲಾಗಿದೆ. ಈ ಒಂದು ಆಧಾರದ ಮೇಲೆ ಹೇಗೆ ನಾವು ಬ್ಯಾಕಪ್ ಸ್ಕೋರ್ನ ಕೌಂಟ್ ಮಾಡ್ಬೋದು ಅನ್ನೋದನ್ನ ಈಗ ತಿಳಿಸ್ತಾ ಹೋಗ್ತೀನಿ ನೋಡಿ. ಫಾರ್ ಎಕ್ಸಾಂಪಲ್, ಈಗ ನನಗೆ ಟೆಟ್ಟಲ್ಲಿ 115 ಮಾರ್ಕ್ಸ್ ಬಂದಿದೆ ಅಂತ ಅನ್ಕೊಳ್ಳಿ. ಎಷ್ಟಕ್ಕೆ? 150ಕ್ಕೆ 115 ಮಾರ್ಕ್ಸ್ ಬಂದಿದೆ. ಎಷ್ಟು ಪರ್ಸೆಂಟೇಜ್ ನಾವು ಕೌಂಟ್ ಮಾಡ್ಕೋಬೇಕು? 20%ಗೆ. ಅಲ್ಲಿಗೆ ಎಷ್ಟಾಯ್ತು? 15.33% ಆಗುತ್ತೆ. ಹಾಗೆ ನಮ್ಮ ಡಿಗ್ರಿದು ನಾವು ಕೌಂಟ್ ಮಾಡ್ಕೋಬೇಕಂದ್ರೆ, ಡಿಗ್ರಿ ನಮ್ದು 4337 ಇದೆ. ಎಷ್ಟು ಮಾರ್ಕ್ಸ್ಗೆ? 5200 ಮಾರ್ಕ್ಸ್ಗೆ. ಎಷ್ಟು ಪರ್ಸೆಂಟೇಜು ಅಂದರೆ 8%. ಹಾಗಾದ್ರೆ ಇದು 6.67% ಆಗುತ್ತೆ. ನಮ್ದು BEd ನೋಡೋದಾದ್ರೆ, BEd ಅಲ್ಲಿ 2220 ಮಾರ್ಕ್ಸು. ಎಷ್ಟಕ್ಕೆ ಅಂದರೆ 2400ಕ್ಕೆ. ಎಷ್ಟು ಪರ್ಸೆಂಟೇಜು? 2%. ಇದು 1.85% ಆಗುತ್ತೆ. ಈಗ ನಾವು CET ಇನ್ನೂ ಆಗಿಲ್ಲ. ಅಕಸ್ಮಾತ್ ನಾವು CET ಏನಾದರೂ ಒಂದು 320 ತಗೊಂಡಿದ್ದೀವಿ ಅಂತ ಅನ್ಕೊಳ್ಳಿ. ಎಷ್ಟಕ್ಕೆ? 400 ಮಾರ್ಕ್ಸ್ಗೆ 220 ತಗೊಂಡಿದ್ದೀವಿ. ಪರ್ಸೆಂಟೇಜ್ ಎಷ್ಟು? 70%ಗೆ. ಅಲ್ಲಿ ಎಷ್ಟಾಯಿತು? 56% ತಗೊಳ್ತೀವಿ. ಅಲ್ಲಿಗೆ ಟೋಟಲ್ಲು ನಮ್ಮದು 79.85% ಆಗುತ್ತೆ ನಮ್ಮದು ಟೋಟಲ್ ಪರ್ಸೆಂಟೇಜ್. ಈ ಒಂದು ಆಧಾರದ ಮೇಲೆ ನಮ್ಮ ಹುದ್ದೆ ನಿರ್ಧಾರವಾಗಿರುತ್ತೆ. ಯಾರೆಲ್ಲ TET ಆಗಿರ್ಬೋದು, ಡಿಗ್ರಿ ಆಗಿರ್ಬೋದು, BEd ಸ್ಕೋರ್ ಕಡಿಮೆ ಇದೆಯೋ ಅವರು ಇನ್ನಷ್ಟು ಅಭ್ಯಾಸವನ್ನ ಜಾಸ್ತಿ ಮಾಡ್ಕೊಳ್ಳಿ. ಬ್ಯಾಕಪ್ ಸ್ಕೋರ್ನ ಕಡಿಮೆ ಇದೆ ಅಂತ ನೀವು ತಿಳ್ಕೊಬೇಡಿ. CETಯಲ್ಲಿ ನೀವು ಎಷ್ಟು ಚೆನ್ನಾಗಿ ಓದಿ ಅಭ್ಯಾಸವನ್ನ ಮಾಡಿ ಎಕ್ಸಾಮ್ ಚೆನ್ನಾಗಿ ಬರೀತಿರೋ ಅದ್ರ ಮೇಲೆ ನಿಮ್ಮ ಹುದ್ದೆ ಆಧಾರವಾಗಿರುತ್ತೆ ಅಂತ ಹೇಳ್ತಾ ಚೆನ್ನಾಗಿ ಓದ್ಕೊಳ್ಳಿ. ಇನ್ನಷ್ಟು ಹೆಚ್ಚು ಎಫರ್ಟ್ ಹಾಕಿ. ನಂದು ಕಡಿಮೆ ಇದೆ ಅಂತ ಅಂದ್ರೂ ಪರವಾಗಿಲ್ಲ, ಡಿಗ್ರಿ ಮಾರ್ಕ್ಸ್ ಆಗಿರ್ಬೋದು, BEd ಮಾರ್ಕ್ಸ್ ಆಗಿರ್ಬೋದು, ಟೆಟ್ ಮಾರ್ಕ್ಸ್ ಕಡಿಮೆ ಇದೆ ಅಂತಂದ್ರೂ ಪರವಾಗಿಲ್ಲ. ಯಾಕಂದ್ರೆ CET ಅನ್ನೋದು ಜಾಸ್ತಿ ಮಾರ್ಕ್ಸ್ ವೇಟೇಜ್ ಕೊಟ್ಟಿರೋದ್ರಿಂದ, 70% ವೇಟೇಜ್ ಕೊಟ್ಟಿರೋದ್ರಿಂದ CETಯಲ್ಲಿ ನೀವು ಜಾಸ್ತಿ ಮಾರ್ಕ್ಸ್ ತೆಗೆದ್ರೆ ಮುಂದೆ ಹೋಗ್ಬೋದು. ಸೊ ಹಾಗಾಗಿ ಓದ್ಕೊಳ್ತಾ ಹೋಗಿ, ಅಭ್ಯಾಸವನ್ನ ಮಾಡ್ತಾ ಹೋಗಿ. ಅಭ್ಯಾಸವನ್ನ ನಾನು ಏನು ಸ್ಟಾರ್ಟ್ ಮಾಡಿಲ್ಲ ಅಂತಂದ್ರೆ ಇವತ್ತಿನಿಂದ ಸ್ಟಾರ್ಟ್ ಮಾಡಿದ್ರು ನೀವು ಹುದ್ದೆಯನ್ನ ಪಡ್ಕೋಬಹುದಾಗಿದೆ. ಹಾಗೆ ಈಗಾಗಲೇ ಅಭ್ಯಾಸವನ್ನ ನಡೆಸ್ತಾ ಇರೋವಂಥವ್ರು ಇನ್ನಷ್ಟು ಅಭ್ಯಾಸಗಳನ್ನ ನಡೆಸಿ, ಇನ್ನಷ್ಟು ರಿವಿಷನ್ಸ್ ಮಾಡಿ, ಮಾಕ್ ಟೆಸ್ಟ್ಗಳನ್ನ ತಗೊಳ್ಳಿ, ಚೆನ್ನಾಗಿ ಓದ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ಈಗ ಹೇಗೆಲ್ಲ ಸಿದ್ಧತೆಗಳನ್ನ ಮಾಡ್ಕೋಬೇಕು ಅನ್ನೋದು ನೋಡ್ಕೊಂಡ್ವಿ. ಹಾಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ನಮ್ಗೆ ಬೇಕಾಗುತ್ತೆ ಈ ಒಂದು ಹುದ್ದೆಗಳಿಗೆ, GPSTರು, HSTರು, PSTರ್ಗಳಿಗೆ ಬೇಕಾಗಿರುವಂತ ದಾಖಲೆಗಳು ಏನು ಅನ್ನೋದು ನೋಡೋದಾದ್ರೆ ನೋಡಿ, SSLC ಮಾರ್ಕ್ಸ್ ಕಾರ್ಡ್ ಬೇಕಾಗತ್ತೆ. ಈ SSLC ಮಾರ್ಕ್ಸ್ ಕಾರ್ಡ್ ಅಲ್ಲಿ ನಿಮ್ಮ ಹೆಸರು, ಸ್ಪೆಲ್ಲಿಂಗ್ ಮಿಸ್ಟೇಕ್ ಏನಾದರೂ ಇತ್ತು ಅಂದ್ರೆ ತಂದೆ ತಾಯಿ ಹೆಸರಾಗಿರ್ಬೋದು, ನಿಮ್ಮ ಡೇಟ್ ಆಫ್ ಬರ್ತ್ ಎಲ್ಲವನ್ನ ಚೆಕ್ ಮಾಡ್ಕೊಳ್ಳಿ. ಹಾಗೆ PUC ಮಾರ್ಕ್ಸ್ ಕಾರ್ಡ್ ಬೇಕಾಗತ್ತೆ. ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಅಂಡ್ ಕಾನ್ವೊಕೇಶನ್. ಡಿಗ್ರಿ ಮಾರ್ಕ್ಸ್ ಕಾರ್ಡ್ 6 ಡಿಗ್ರಿ ಮಾರ್ಕ್ಸ್ ಕಾರ್ಡ್ಸ್ ಇರುತ್ತೆ, ಪ್ಲಸ್ ಒಂದು ಕಾನ್ವೊಕೇಶನ್ ಇರುತ್ತೆ. ಅದನ್ನ ನೀವು
ನೋಡ್ಕೊಳ್ಳಿ. ಹಾಗೆ ಪಿ ಜಿ ಯಾರು ಕಂಪ್ಲೀಟ್ ಆಗಿದೆಯೋ ಪಿ ಜಿ ಅವ್ರದ್ದು 4 ಮಾರ್ಕ್ಸ್ ಕಾರ್ಡು ಪ್ಲಸ್ ಅವ್ರದ್ದೊಂದು ಕಾನ್ವಕೇಶನ್ ಆಗುತ್ತೆ. ಇದ್ರ ಜೊತೆಗೆ ಬಿ ಎಡ್ ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, ಹಾಗೆ ಕಾನ್ವಕೇಶನ್. ಬಿ ಎಡ್ ಮಾರ್ಕ್ಸ್ ಕಾರ್ಡು 4 ಬಿ ಎಡ್ ಮಾರ್ಕ್ಸ್ ಕಾರ್ಡು ಪ್ಲಸ್ ಒಂದು ಕಾನ್ವಕೇಶನ್ ಆಗಿರುತ್ತೆ. ಯಾರ್ದು ಡಿ ಎಡ್ ಆಗಿರುತ್ತೋ ಡಿ ಎಡ್ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ, ಅವ್ರಿಗೆ ಕಾನ್ವಕೇಶನ್ ಇರೋದಿಲ್ಲ. ಹಾಗೆ ಟೆಟ್ ಸರ್ಟಿಫಿಕೇಟ್ ಬೇಕಾಗಿರುತ್ತೆ. ಟೆಟ್ ಸರ್ಟಿಫಿಕೇಟ್ನ ಡೌನ್ಲೋಡ್ ಮಾಡಿಕೊಂಡು ಎಲ್ಲ ಒಂದು ಸೇಫಾಗಿ ಒಂದು ಫೈಲಲ್ಲಿ ಎತ್ತಿಟ್ಟಿರಿ ಈಗಲೇ. ಹಾಗೆ ಇನ್ಕಮ್ ಆ್ಯಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಇನ್ಕಮ್ ಆ್ಯಂಡ್ ಕ್ಯಾಸ್ಟು ಒಂದೇ ಸರ್ಟಿಫಿಕೇಟಲ್ಲೇ ಇರುತ್ತೆ, ಕೆಲವ್ರಿಗೆ ಬೇರೆ ಬೇರೆಯಾಗಿ ಕೊಟ್ಟಿರ್ತಾರೆ, ಅದನ್ನು ನೀವು ಚೆಕ್ ಮಾಡ್ಕೊಳ್ಳಿ. ಹಾಗೆ ಕನ್ನಡ ಮೀಡಿಯಂ ಸರ್ಟಿಫಿಕೇಟ್, ಯಾರು ಕನ್ನಡ ಮೀಡಿಯಮಲ್ಲಿ ಓದಿರ್ತೀರೋ ಅವರು ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ನ ಮಾಡಿಸ್ಕೊಳ್ಳಿ. ಅದ್ರ ಜೊತೆಗೆ HM ಸೈನ್ ಆಗಿರ್ಬೋದು, BOದು ಸೈನ್ ಆಗಿರ್ಬೋದು, ಅವೆಲ್ಲ ನೋಡ್ಕೊಳ್ಳಿ, ಎಲ್ಲ ಸಿಗ್ನೇಚರ್ ಎಲ್ಲ ಆಗಿದೆಯಾ ಅನ್ನೋದು. ಹಾಗೆ ರೂರಲ್ ಸರ್ಟಿಫಿಕೇಟ್ಸ್ ಕೂಡ ಬೇಕಾಗತ್ತೆ. ಹಾಗೆ ಯಾರು HKಗೆ ಬಂದಿರ್ತೀರೋ, HK ರೀಸನಲ್ಲಿ ಯಾರು ಇರ್ತೀರೋ ಅವ್ರಿಗೂ ಕೂಡ HK ಸರ್ಟಿಫಿಕೇಟ್ ತಗೊಂಡಿರ್ರಿ. ಹಾಗೆ PH ಸರ್ಟಿಫಿಕೇಟ್ ಯಾರು ಇದಕ್ಕೆ ಕ್ಲೈಮ್ ಮಾಡ್ತೀರೋ ಅವರು PH ಸರ್ಟಿಫಿಕೇಟ್ನ ನೀವು ಇಟ್ಕೋಬೇಕಾಗತ್ತೆ ನೋಡಿ. ಹಾಗೆ ಎಕ್ಸ್ ಆರ್ಮಿ ಸರ್ಟಿಫಿಕೇಟ್ ಕೂಡ ನೀವು ಯಾರು ಕ್ಲೈಮ್ ಮಾಡ್ತೀರೋ ಆ ಒಂದು ಕ್ಯಾಟಗರಿಗೆ ನೀವು ಅದನ್ನು ಸರ್ಟಿಫಿಕೇಟ್ಸ್ನ ಇಟ್ಕೋಬೇಕಾಗತ್ತೆ. ಇದ್ರ ಜೊತೆಗೆ ಆಧಾರ್ ಕಾರ್ಡ್ ಆಗಿರ್ಬೋದು, ನಿಮ್ಗೆ ಏನೇ ರಿಕ್ವೈರ್ಮೆಂಟ್ ಇದೆಯೋ ಅದನ್ನೆಲ್ಲ ಒಂದು ಕಡೆ ಇಟ್ಕೊಳ್ಳಿ ಅಂತ ಹೇಳ್ತಾ, ಈ ಎಲ್ಲ ಡಾಕ್ಯುಮೆಂಟ್ಸ್ ನಿಮ್ಮ ಬಳಿ ಇದೆಯಾ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿಕೊಂಡು ಸೇಫಾಗಿ ಎತ್ತಿಟ್ಕೊಳ್ಳಿ. ಹಾಗೆ ಏನು ನೋಟಿಫಿಕೇಶನ್ ಆಗುತ್ತೆ, ಅಧಿಸೂಚನೆ ಹೊರಡಿಸಿದ ಮೇಲೆ ನಾವು ಈ ಸರ್ಟಿಫಿಕೇಟ್ನೆಲ್ಲ ನಾವು ರೆಡಿ ಮಾಡ್ಕೊಳ್ತೀವಿ ಅಂತ ಅಂದರೆ ಅದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಈಗಲೇ ಎಲ್ಲ ಸರ್ಟಿಫಿಕೇಟ್ಸ್ ಇದೆಯಾ ಅನ್ನೋದು ಒಂಚೂರು ಎಲ್ಲ ಗಮನ ಹರಿಸಿ ಆಮೇಲೆ ನಿಮ್ಮ ಅಭ್ಯಾಸವನ್ನು ಚೆನ್ನಾಗಿ ಮಾಡ್ಕೊಳ್ಳಿ. ಈ ಸಾರಿ ನೀವು ಒಂದು ಜಾಬ್ ಪಡ್ಕೋಬೇಕು ಅನ್ನೋ ಒಂದು ಆತ್ಮಸ್ಥೈರ್ಯದಿಂದ ನೀವು ಓದ್ಕೊಳ್ಳಿ. ನಿಮಗೆಲ್ಲ ಜಯ ಸಿಕ್ಕೇ ಸಿಗತ್ತೆ. ಕಠಿಣ ಪರಿಶ್ರಮ ಇದ್ದಾಗ ಯಶಸ್ಸು ತಾನಾಗೇ ಹೊಲಿದು ಬರುತ್ತೆ. ಸೊ ಹಾಗಾಗಿ ಎಲ್ಲರೂ ಚೆನ್ನಾಗಿ ಓದ್ಕೊಳ್ಳಿ ಅಂತ ಹೇಳ್ತಾ, ಈ ವಿಡಿಯೋವನ್ನು ಕೊನೆ ತನಕ ನೋಡಿರೋ ಅಂಥವ್ರಿಗೆ ಧನ್ಯವಾದಗಳು. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು.